ಹೆಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ಅಂದರೆ ಇವತ್ತು ಏನು ಸಿಲೆಬಸ್ ಇದೆ ಪ್ಲಸ್ ನಾನು ಅದಕ್ಕೆ ರಿಲೇಟೆಡ್ ಒಂದು ಸರ್ಕಲ್ಸ್ ಪ್ರಾಬ್ಲಮ್ಸ್ನ ಒಂದೆರಡು ಹೇಳ್ಕೊಡ್ತೀನಿ. ಇವತ್ತು ನಿಮಗೆ ನಾನು ಮ್ಯಾಥಮೆಟಿಕ್ಸ್ ಪೇಪರ್ 1 ಸಿಲೆಬಸ್ ಏನೇನಿದೆ ಅಂತ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಜಾಮೆಟ್ರಿಯಲ್ಲಿ ಏನೇನಿರುತ್ತೆ, ಜಾಮೆಟ್ರಿಕ್ ಫಿಗರ್ಸ್ ಆ್ಯಂಡ್ ನಾಲೆಜ್ ಆಫ್ ಸ್ಪೇಸ್ ಅಂತ ಇದೆ. ಸೊ ಜಾಮೆಟ್ರಿಯಲ್ಲಿ ನಿಮಗೆ ಸರ್ಕಲ್ಸ್ ಬಗ್ಗೆ, ಸ್ಕ್ವೇರ್ ಬಗ್ಗೆ ಅಥವಾ ಒಂದು ಏರಿಯಾ ಆಫ್ ಟ್ರಯಾಂಗಲ್ ಆಗಿರಲಿ, ಏರಿಯಾ ಆಫ್ ಸ್ಕ್ವೇರ್ ಆಗಿರಲಿ, ಈ ರೀತಿ ಕ್ವೆಶನ್ಸ್ ನಿಮಗೆ ನಾನು ಮುಂದೆ ಸಾಲ್ವ್ ಮಾಡಿ ಹೇಳ್ಕೊಡ್ತೀನಿ. ಇವಾಗ ಸಿಲೆಬಸ್ಸಲ್ಲಿ ಏನೇನಿದೆ ನೋಡ್ಕೊಳ್ಳಿ ಫಸ್ಟು. ಓಕೆ, ಯಾವುದೇ ಒಂದು ಎಕ್ಸಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸಿಲೆಬಸ್ ಏನಿದೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಒಂದು ಸ್ಟಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಏನಿದೆ, 3D ಜಾಮೆಟ್ರಿಕಲ್ ಫಿಗರ್ಸ್, ನೆಕ್ಸ್ಟ್ ನಂಬರ್ಸ್, ನೆಕ್ಸ್ಟ್ ಫ್ರ್ಯಾಕ್ಷನ್ಸ್, ಅದಾದಮೇಲೆ ಮ್ಯಾಥಮೆಟಿಕಲ್ ಆಪ್ರೇಷನ್, ನಂಬರ್ಸ್ ಆ್ಯಂಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್, ನೆಕ್ಸ್ಟ್ ಮೆಜರ್ಮೆಂಟ್ಸ್, ವೆಯ್ಟ್, ಟೈಮ್ ಆ್ಯಂಡ್ ವಾಲ್ಯೂಮ್, ಡೇಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ನೆಕ್ಸ್ಟ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಪಾಲಿಗನ್ಸ್, ಬೇಸಿಕ್ ಆಲ್ಜಿಬ್ರಾ ಯಾವುದು ಅಂದರೆ ಲೀನಿಯರ್ ಈಕ್ವೇಷನ್ಸ್, ಮತ್ತು ಐಡೆಂಟಿಟೀಸ್, ಲೀನಿಯರ್ ಈಕ್ವೇಷನ್ಸ್ ಆ್ಯಂಡ್ ಐಡೆಂಟಿಟೀಸ್, ಅದಾದಮೇಲೆ ಪೆಡಗಾಗಿಕಲ್ ಇಶ್ಯೂಸ್. ಓಕೆ, ಇವಾಗ ಇಷ್ಟು ಸಿಲೆಬಸ್ ಆಯಿತು, ಪೇಪರ್ 1 ಸಿಲೆಬಸ್ ಆಯಿತು. ಅದಕ್ಕೆ ರಿಲೇಟೆಡ್ ನಿಮಗೆ ಕ್ವೆಶನ್ಸ್ ನಾನು ನೆಕ್ಸ್ಟ್ ಇದಾದಮೇಲೆ ಹೇಳ್ಕೊಡ್ತೀನಿ. ಓಕೆ, ಇವಾಗ ಇದರಲ್ಲಿ ನೋಡಿ, ಫಸ್ಟ್ ಏನು ಇವಾಗ ನಾವು ಜಾಮೆಟ್ರಿಕ್ ಫಿಗರ್ಸ್ ಮತ್ತು ಅದ್ರ ಬಗ್ಗೆ ಕಲಿಯೋಣ. ಇವಾಗ ಯಾವುದ್ಯಾವುದು ಜಾಮೆಟ್ರಿಕಲ್ ಫಿಗರ್ಸ್ ಅಂತಂದರೆ, ಎಕ್ಸಾಂಪಲ್ಸ್ ಆಫ್ ಜಾಮೆಟ್ರಿಕ್ ಶೇಪ್ ಆರ್ ಫಿಗರ್ಸ್ ಯಾವ್ದ್ಯಾವುದು, ಸ್ಕ್ವೇರ್ ಆಗಿರಲಿ, ರೆಕ್ಟ್ಯಾಂಗಲ್, ಸರ್ಕಲ್, ಸಿಲಿಂಡರ್, ಕೋನ್, ಸ್ಫಿಯರ್, ಇದೆಲ್ಲ. ಓಕೆ, ಇದೆಲ್ಲ ಜಾಮೆಟ್ರಿಕ್ ಫಿಗರ್ಸ್. ಓಕೆ, ಅದರಲ್ಲಿ 2 ಟೈಪ್ ಇದೆ. ಯಾರು ಅಂತಂದರೆ ಜಾಮೆಟ್ರಿಲಿ ದೇರ್ ಆರ್ 2 ಟೈಪ್ಸ್ ಆಫ್ ಜಾಮೆಟ್ರಿ. ಯಾವುದು ಅಂತಂದರೆ 2D ಒಂದಿರುತ್ತೆ, 3D ಜಾಮೆಟ್ರಿ ಇರುತ್ತೆ. ಅದರಲ್ಲಿ 2D ಜಾಮೆಟ್ರಿ ಅಂತಂದರೆ ಏನು? ಓಕೆ, ಇವಾಗ ಇದರಲ್ಲಿ ನೋಡಿ, 2D ಶೇಪ್ಸ್ ಯಾರು ಅಂದರೆ, 2D ಶೇಪ್ಸ್ ಆರ್ ಫ್ಲ್ಯಾಟ್ ಶೇಪ್ಸ್ ದಟ್ ಹ್ಯಾವ್ ಓನ್ಲಿ 2 ಡೈಮೆನ್ಷನ್ಸ್, ದಟ್ ಈಸ್ ಲೆಂತ್ ಆ್ಯಂಡ್ ವಿಡ್ತ್, ಅಥವಾ ವಿಡ್ತಿಗೆ ನಾವು ಹೈಟ್ ಅಂತಲೂ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಕ್ವೇರಲ್ಲಿ ನೀವು ನೋಡಿ, ಈ ಡಯಾಗ್ರಾಮಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಏನು, ಈ ಕಡೆದು ಲೆಂತ್ ಇದೆ, ಈ ಕಡೆದು ವಿಡ್ತ್. ಸರ್ಕಲ್ಸಲ್ಲಿ ಏನಿದೆ, ಸರ್ಕಲಲ್ಲಿ ರೇಡಿಯಸ್. ಇದು ನಿಮಗೆ ಬೇಸಿಕ್ ಗೊತ್ತಿರಲಿ ಸ್ವಲ್ಪ ಅಂತಂದ್ಬಿಟ್ಟು ಅಷ್ಟೇ 2D ಶೇಪ್ಸ್ ಬಗ್ಗೆ. ಓಕೆ, ನೆಕ್ಸ್ಟ್ ಟ್ರಯಾಂಗಲ್. ಇವಾಗ ಟ್ರಯಾಂಗಲಲ್ಲಿ B ಇಂಟು H. ಇವಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಅಥವಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇದೆಲ್ಲ ಗೊತ್ತಿರಬೇಕು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಂದಾಗ ಏನು, B ಇಂಟು H, ಹಾಫ್ ಇಂಟು ಬೇಸ್ ಇಂಟು H ಅಂತ ಬರುತ್ತೆ. ಸೊ ಹಾಫ್ ಇಂಟು B ಇಂಟು H ಬರುತ್ತೆ ಏರಿಯಾ ಆಫ್ ಟ್ರಯಾಂಗಲ್ಗೆ. ನೆಕ್ಸ್ಟ್ ಅದೇ ರೀತಿ ರೆಕ್ಟ್ಯಾಂಗಲಲ್ಲಿ ಇದು ಬೇಸ್, ಇದು ಹೈಟ್. ಅಥವಾ ನೀವು ಇದಕ್ಕೆ ಲೆಂತ್ ಇಂಟು ಬ್ರೆಡ್ತ್ ಅಂತ ನೆನಪಿಗಿಟ್ಕೊಳ್ಳಿ ಸಾಕು. L ಇಂಟು B, ಇದು ಲೆಂತ್, ಇದು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್. ಓಕೆ, L ಇಂಟು B ಅಂತ ನೆನಪಿಗಿಟ್ಕೊಂಡ್ರೆ ನಿಮಗೆ ಫಾರ್ಮುಲಾ ಮಾಡಬೇಕಾದ್ರೆ ಇನ್ನೂ ಈಸಿ ಆಗುತ್ತೆ. ಇವಾಗ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನಿದೆ, ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ A ಇಂಟು A ಏನಾಗುತ್ತೆ, A ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ಗೆ 4 ಸೈಡ್ಸ್ ಈಕ್ವಲ್ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಏರಿಯಾ ಆಫ್ ಸ್ಕ್ವೇರ್ಗೆ A ಸ್ಕ್ವೇರ್ ಅಂತ ಬರ್ಕೋತೀವಿ. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಏನಿದೆ ನಮಗೆ 4A ಬರುತ್ತೆ. ನೆಕ್ಸ್ಟ್ ಏನಿದೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್. ಏನು, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನಿದೆ, ಲೆಂತ್ ಇಂಟು ಬ್ರೆಡ್. ಏರಿಯಾ ಆಫ್ ರೆಕ್ಟ್ಯಾಂಗಲ್ L ಇಂಟು B ಇದೆ. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಏನಿದೆ, 2A ಪ್ಲಸ್ 2B ಅಥವಾ 2 ಇಂಟು A ಪ್ಲಸ್ B. ಇದೆಲ್ಲ ನಾನು ಏನಕ್ಕೆ ಬೇಸಿಕ್ಕಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಅಂತಂದರೆ, ಬಹಳ ಜನ ಒಂದು 10 ಇಯರ್ಸ್ ಆಗಿಬಿಟ್ಟಿರುತ್ತೆ ಓದ್ಬಿಟ್ಟಿದೆಲ್ಲ, ಒಂದು 10 to 15 ಇಯರ್ಸ್ ಬ್ಯಾಕ್ ಓದಿರ್ತೀರ, ಅವ್ರಿಗೆ ನೆನಪಿಗಿರಲ್ವಲ್ಲ, ಅದಕ್ಕೆ ಬೇಸಿಕ್ಕಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಏನಿದಕ್ಕೆ ಫಾರ್ಮುಲಾ, ಏನಿಲ್ಲಿ ಬೇಸ್ ನಿಮ್ಗೆ ಕಾಣಿಸ್ತಾ ಇದೆ, ಹೈಟ್ ಕಾಣಿಸ್ತಾ ಇದೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನಿರುತ್ತೆ, ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೆಕ್ಸ್ಟ್ ಇವಾಗ ಸರ್ಕಲ್ಗೆ ಏನಿದೆ, ಏರಿಯಾ ಆಫ್ ಸರ್ಕಲ್ A ಈಕ್ವಲ್ಸ್ ಪೈ ಇಂಟು R ಸ್ಕ್ವೇರ್, ಅದು ಪೈ R ಸ್ಕ್ವೇರ್. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, ಪೈ R ಸ್ಕ್ವೇರ್. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಏನಿದೆ, ಅದು 2πr. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ 2πr. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದರೆ ಏನಿರುತ್ತೆ, ನೀವು ಇವಾಗ ಔಟರ್ ಪಾರ್ಟ್ ಎಲ್ಲ ಹೋಲ್ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಇದು ರೇಡಿಯಸ್, ಇದೆರಡು ಇಲ್ಲಿಂದ ಹೋಲ್ ಪೂರ್ತಿ ಲೈನ್ ಇಲ್ಲಿಂದ ಇಲ್ಲಿಗೆ ಸೇರಿಸಿದ್ರೆ ಅದು ಡಯಾಮೀಟರ್ ಆಗುತ್ತೆ.
ಓಕೆ, ಇವಾಗ ಒಂದು ಪ್ರಾಬ್ಲಮ್ ಮಾಡ್ತೀನಿ ನೋಡಿ. ಫೈಂಡ್ ದ ಏರಿಯಾ ಆಫ್ ಸರ್ಕಲ್ ವೆನ್ ಇಟ್ಸ್ ಸರ್ಕಂಫರೆನ್ಸ್ ಈಸ್ 88 ಸೆಂಟಿಮೀಟರ್. ಇವಾಗ 4 ಆಪ್ಷನ್ ಇದೆ, ಇದರಲ್ಲಿ ಯಾವ್ದು ಆನ್ಸರ್ ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡೋಣ. ಫಸ್ಟ್ ಇವಾಗ ನೀವೇನು ಕಲ್ತ್ರಿ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅದು ಫಾರ್ಮುಲಾ ಏನು ಕಲ್ತ್ರಿ, 2πr. ಇನ್ನೊಂದೇನಿತ್ತು, ಏರಿಯಾ ಆಫ್ ಸರ್ಕಲ್, ಅದಕ್ಕೇನಿತ್ತು πr². ಓಕೆ, ಇವಾಗ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ಗೆ ಏನು ಫಾರ್ಮುಲಾ ಹಾಕೋತೀವಿ, 2πr ಅಂತ ಹಾಕೋತೀವಿ. ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ವ್ಯಾಲ್ಯೂ ಎಷ್ಟು ಗಿವನ್ 88 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 2πr ಈಸ್ ಈಕ್ವಲ್ ಟು 88 ಸೆಂಟಿಮೀಟರ್. ಏನಕ್ಕೆ ನಾವು ಫಸ್ಟ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ನಾವು ಫೈಂಡ್ ಔಟ್ ಮಾಡ್ತೀವಿ, ನಮಗೆ ರೇಡಿಯಸ್ ಗೊತ್ತಿಲ್ಲ, ರೇಡಿಯಸ್ ವ್ಯಾಲ್ಯೂ ಆರ್ ವ್ಯಾಲ್ಯೂನ ನಾವು ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಸ್ಟ್ ಇದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಫಾರ್ಮುಲಾ ಹಾಕ್ಕೊಂಡು ಮಾಡ್ತೀವಿ. 2πr ಈಕ್ವಲ್ಸ್ 88. ಸೊ ಆರ್ ಈಕ್ವಲ್ಸ್ ಏನಾಗುತ್ತೆ, ಇದು 2π ಕೆಳಗಡೆ ಬಂದ್ಬಿಡುತ್ತೆ, 88 ಡಿವೈಡೆಡ್ ಬೈ 2π. ಆರ್ ಈಕ್ವಲ್ಸ್ 88 ಡಿವೈಡೆಡ್ ಬೈ 2π. ಅದಾದಮೇಲೆ 88/2 ಇಂಟು ಪೈ ವ್ಯಾಲ್ಯೂ ಎಷ್ಟು 22/7. ಇದನ್ನು ಡಿವೈಡ್ ಮಾಡಿದಾಗ ನಮಗೇನು ಬರುತ್ತೆ, 88 ಇಂಟು 7 ಮೇಲ್ಗಡೆ ಹೋದಾಗ 88 ಇಂಟು 7 ಇಲ್ಲಿ 22 ಇಂಟು 2 ಬರುತ್ತೆ. ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 14 ಸೆಂಟಿಮೀಟರ್ ಬರುತ್ತೆ. 14 ಸೆಂಟಿಮೀಟರ್ ಏನಿದು ನಮಗೆ ರೇಡಿಯಸ್ ಬಂತು, ಆರ್ ವ್ಯಾಲ್ಯೂ ಗೊತ್ತಾಯಿತು. ಇವಾಗ ನಾವೇನು ಮಾಡೋಣ, ಏರಿಯಾ ಆಫ್ ಕ್ವಶನಲ್ಲಿ ಏನು ಕೇಳಿದ್ರು, ಫೈಂಡ್ ದ ಏರಿಯಾ ಆಫ್ ಸರ್ಕಲ್ ಅಂತ ಕೇಳಿದ್ರು. ಸೊ ಇವಾಗ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಹಾಕ್ಕೊಂಡು ಸಾಲ್ವ್ ಮಾಡೋಣ. ಇವಾಗ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಹಾಕ್ಕೊಂಡು ಎ ಈಕ್ವಲ್ಸ್ πr² ಅಂತ ಹಾಕ್ಕೊಂಡು ಪೈ ವ್ಯಾಲ್ಯೂ ಏನಿದೆ 22/7 ಇಂಟು 14². ಆರ್ ವ್ಯಾಲ್ಯೂ ನಮಗೆ ಇಲ್ಲಿ ಬಂದಿತ್ತಲ್ಲ 14 ಸೆಂಟಿಮೀಟರ್, ಅದು 14² ಹಾಕೊಂಡ್ರೆ ನಾವು ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಆನ್ಸರ್ ಬಂತು, 616 ಸೆಂಟಿಮೀಟರ್. ಓಕೆ, ಇವಾಗ ಆಪ್ಷನ್ ನಂಬರ್ 2 ಅಲ್ಲಿದೆ ನೋಡಿ, ಆನ್ಸರ್ ಏನಿದೆ 616 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಇನ್ ದ ಬಿಲೋ ಫಿಗರ್ ದ ವ್ಯಾಲ್ಯೂ ಆಫ್ ಆಂಗಲ್ ADC ಈಸ್. ಇವಾಗ ಅವರು ಈ ಫಿಗರ್ ಕೊಟ್ಟಿದ್ದಾರೆ, ಫಿಗರಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಂಗಲ್ AOB ಮತ್ತು ಆಂಗಲ್ AOCದು ವ್ಯಾಲ್ಯೂ ಕೊಟ್ಟಿದ್ದಾರೆ. 60 ಡಿಗ್ರಿ ಒಂದು, 30 ಡಿಗ್ರಿ ಒಂದು ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಆಂಗಲ್ ADCನ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ 4ರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇವಾಗ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ಆಂಗಲ್ AOCನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಂಗಲ್ AOCನ ಫೈಂಡ್ ಔಟ್ ಮಾಡೋಣ. ಏನು ಅಂತಂದರೆ 60 + 30 ಏನಾಗುತ್ತೆ, ಆಂಗಲ್ AOC ಅಂತಂದ್ರೆ ಏನು, AOB ಇಷ್ಟು ಪ್ಲಸ್ ಇಷ್ಟು ಅಂದರೆ ಆಂಗಲ್ AOB ಮತ್ತು ಆಂಗಲ್ BOCನ ಆ್ಯಡ್ ಮಾಡಿದ್ರೆ ಆಂಗಲ್ AOB ಮತ್ತು BOC ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, AOC ಬರುತ್ತೆ. ಇದನ್ನು ಎರಡು ಟೋಟಲ್ ಮಾಡಿದ್ರೆ ನಮಗೆ 90 ಡಿಗ್ರಿ ಬರುತ್ತೆ. ಆಂಗಲ್ AOC ವ್ಯಾಲ್ಯೂ ಎಷ್ಟು ಬರುತ್ತೆ, 90 ಡಿಗ್ರಿ ಬರುತ್ತೆ. ಸೊ ಇವಾಗ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ, ಆಂಗಲ್ AOCನ ಫೈಂಡ್ ಔಟ್ ಮಾಡ್ಕೋತೀವಿ. ಹೇಗೆ ಅಂದರೆ ಆಂಗಲ್ AOB + BOC ಇಸ್ ಈಕ್ವಲ್ ಟು 60 + 30, ದಟ್ ಈಸ್ ನಥಿಂಗ್ ಬಟ್ 90 ಡಿಗ್ರಿ. ಓಕೆ, ಆಂಗಲ್ AOC ನಮಗೆ ಬಂತು. ಇಲ್ಲಿ ನೆಕ್ಸ್ಟ್ ಇದನ್ನು ಅಕಸ್ಮಾತ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ವಿಡಿಯೋನ ನೀವು ಸ್ಟಾಪ್ ಮಾಡಿ ಇದನ್ನೆಲ್ಲ ಓದ್ಕೊಂಡು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಆನ್ ಆಂಗಲ್ ಸಬ್ಟೆಂಡೆಡ್ ಬೈ ಆನ್ ಆರ್ಕ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಟ್ವೈಸ್ ದಿ ಆಂಗಲ್ ಸಬ್ಟೆಂಡೆಡ್ ಬೈ ದಟ್ ಆಫ್ ಆರ್ಕ್ ಅಟ್ ಎನಿ ಪಾಯಿಂಟ್ ಆಫ್ ದ ರೆಸ್ಟ್ ಆಫ್ ದ ಸರ್ಕಲ್. ಇವಾಗ ಇಲ್ಲಿ ಅಟ್ ಎನಿ ಪಾಯಿಂಟ್ ಅಂತ ಇದೆಯಲ್ಲ, ಅಟ್ ಎನಿ ಪಾಯಿಂಟ್ ಆನ್ ದ ರೆಸ್ಟ್ ಆಫ್ ದ ಸರ್ಕಲ್ ಎಲ್ಲಾದರೂ ಆಗಿರಲಿ. ಸೊ ಆಂಗಲ್ ADC, ಇವಾಗ ಆಂಗಲ್ ADC ಏನಾಗುತ್ತೆ, ಈಸ್ ಈಕ್ವಲ್ ಟು ಹಾಫ್ AOC. ಇವಾಗ ನಮಗೆ AOC ವ್ಯಾಲ್ಯೂ ಗೊತ್ತಿದೆ, ಏನು ಆಂಗಲ್ AOC ವ್ಯಾಲ್ಯೂ ಎಷ್ಟಿದೆ, ನಮಗೆ 90 ಅಂತ ಗೊತ್ತಿದೆ. ಓಕೆ, ಇವಾಗ ಆಂಗಲ್ ADC ಈಸ್ ಈಕ್ವಲ್ ಟು ಹಾಫ್ ಆಂಗಲ್ AOC ಏನಿರುತ್ತೆ, ಆಂಗಲ್ ADC ಈಸ್ ಈಕ್ವಲ್ ಟು ಹಾಫ್ ಆಂಗಲ್ AOC. AOC ವ್ಯಾಲ್ಯೂ ಎಷ್ಟಿದೆ ನಮಗೆ ಗೊತ್ತಿದೆ, 90 ಡಿಗ್ರಿ. ಸೊ ಹಾಫ್ ಇಂಟು 90 ಡಿಗ್ರಿ 45 ಡಿಗ್ರಿ ಬರುತ್ತೆ. ಸೊ ಇವಾಗ ಆಪ್ಷನಲ್ಲಿ ಏನಿದೆ ನಮಗೆ, ಆಪ್ಷನ್ C 45 ಡಿಗ್ರಿ ಇದಕ್ಕೆ ರೈಟ್ ಆನ್ಸರ್. ಈ ರೀತಿ ನಿಮಗೆ ಕ್ವೆಶನ್ ನೋಡಿದ ತಕ್ಷಣ ನೀವು ಏನು ಮಾಡ್ಬೋದು ಅಂತಂದರೆ 60 + 90 ಇರುತ್ತೆ.
60 ಪ್ಲಸ್ 30 ಇದನ್ನು ಆ್ಯಡ್ ಮಾಡಿದ್ರೆ ಇದೆರಡು ಏನಾಯಿತು 90 ಆಯಿತು. 90ದು ಹಾಫ್ ಏನಾಯಿತು 45. ಡೈರೆಕ್ಟಾಗಿ ನೀವು 45 ಅಂತ ಬರೆದು ಬಿಡ್ಬೋದು ಎಕ್ಸಾಮಲ್ಲಿ. ಏನಿವಾಗ ನಿಮಗೆ ಈ ಥರ ಫಿಗರ್ ನೋಡಿದ ತಕ್ಷಣ ಡೈರೆಕ್ಟ್ ಈ ಥರ ನೋಡಿದ ತಕ್ಷಣ ಏನು ಮಾಡ್ತೀರಾ, ಆ್ಯಂಗಲ್ ಎ ಒ ಸಿ ಎಷ್ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ಟು 90 ಡಿಗ್ರಿ ಅಂತ ಮಾಡ್ತೀರಾ. ಅದರ ಅರ್ಧ ಏನಿರುತ್ತೆ ಆ್ಯಂಗಲ್ ಎ ಡಿ ಸಿ. ಇವಾಗ ನಮಗೆ ವ್ಯಾಲ್ಯೂ ಆಫ್ ಆ್ಯಂಗಲ್ ಎ ಡಿ ಸಿ ಕೇಳಿದರೆ, ಸೊ ಇದರ ಅರ್ಧ ಡಿ ಇರುತ್ತೆ, ಆ್ಯಂಗಲ್ ಎ ಡಿ ಸಿ ಇರುತ್ತೆ. ಸೊ 90 ಅರ್ಧ ಎಷ್ಟಾಯಿತು, ಹಾಫ್ ಏನಾಯಿತು 45 ಡಿಗ್ರಿ. ಈ ಥರ ಡೈರೆಕ್ಟಾಗಿ ನೀವು ಈ ಥರ ಎಲ್ಲ ಸ್ಟೆಪ್ಸ್ ಮಾಡೋದೇ ಬೇಕಾಗಿರೋದಿಲ್ಲ, ಡೈರೆಕ್ಟಾಗಿ 45 ಡಿಗ್ರಿ ಅಂತ ಆನ್ಸರ್ ಮಾಡಿಬಿಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ನಿಮಗೆ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತಂದರೆ ಮ್ಯಾಥ್ಸ್ ಕ್ಲಾಸಸ್ನ ಕಂಟಿನ್ಯೂ ಮಾಡ್ತೀನಿ, ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ.